ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಈ SIR ಅಂತ ಕೇಳ್ತಾ ಇದ್ದಂಗೆ ಸಾಕಷ್ಟು ರಾಜ್ಯಗಳು ಅದೇನಕ್ಕೋ ಟೆನ್ಷನ್ ಮಾಡ್ಕೊಂಡ್ಬಿಡ್ತವೆ. ಪಶ್ಚಿಮ ಬಂಗಾಳ ಅಂತೂ ನೋಡ್ತಾ ಇದ್ರೆ ಈ ಮಮತಾ ಬ್ಯಾನರ್ಜಿ ಅವರು ನೀರಿನಿಂದ ಹೊರಗಡೆ ಬಿದ್ದ ಮೀನಿನ ತರ ವಿಲವಿಲ ವಿಲವಿಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಚುನಾವಣಾ ಆಯೋಗ ಏನು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಾ ಇದೆಯಲ್ಲ, ಅದು ಸಾಕಷ್ಟು ರಾಜಕೀಯ ಪಕ್ಷಗಳಿಗೆ ನುಂಗಲಾರದ ತುತ್ತಾಗಿದೆ. ಅದನ್ನ ಜೋರಾಗಿ ಖಂಡಿಸಕ್ಕೂ ಆಗಲ್ಲ, ಅದನ್ನ ಸ್ವೀಕಾರ ಮಾಡಕ್ಕೂ ಆಗಲ್ಲ. ಸ್ವೀಕಾರ ಮಾಡಿದ್ರೆ ಏನಾಗುತ್ತೆ, ನಮ್ಮ ವೋಟ್ ಬ್ಯಾಂಕ್ ಅಂತ ನಂಬ್ಕೊಂಡಿರೋ ಜನ ನಮ್ಮ ಕೈ ತಪ್ಪಿ ಹೋಗ್ಬಿಡ್ತಾರಲ್ಲ. ವೋಟೇ ಬರ್ದೇ ಇದ್ರೆ ಅಧಿಕಾರ ಬರುತ್ತಾ? ಹೀಗಾಗಿ SIR ಅನ್ನ ವಿರೋಧ ಮಾಡ್ಲೇಬೇಕು ಅಂತ SIR ಅವೈಜ್ಞಾನಿಕ ಅಂದಂಗಾಯ್ತು. SIR ಅನ್ನೋದು ಅವೈಜ್ಞಾನಿಕ ಅಂದ್ರು. ಹಾಗೆ SIR ಅನ್ನೋದು ಒಂದು ಕಮ್ಯುನಿಟಿಯನ್ನ, ಓಪನ್ ಹೇಳ್ಬೇಕು ಅಂದ್ರೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇರೋದೊಂದು ಷಡ್ಯಂತ್ರ ಅಂದ್ರು, ಎಲ್ಲವೂ ಅಂದ್ರು. ಇದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಜೋರಾಗಿನೇ ಧ್ವನಿಗೂಡಿಸಿದ್ರು. ಕರ್ನಾಟಕದಲ್ಲಿ SIR ಆಗ್ಬೇಕಾ? ಆಗ್ಲೇಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕೂಡ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಬೇಡವಾ? ಅಂದ್ರೆ ಅರ್ಹ ಮತದಾರರ ಮತದಾನ ಮಾತ್ರ ಇಲ್ಲಿ ಕೌಂಟ್ ಆಗ್ಬೇಕಾಗತ್ತೆ. ಅದರಲ್ಲೂ ನಮ್ಮ ಕಾಂಗ್ರೆಸ್ ಬಂದ್ಮೇಲೆ ಕರ್ನಾಟಕ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಧರ್ಮಚಿತ್ರ ಅಂತ ಕರೀತಾರಲ್ಲ, ಆ ತರ ಆಗ್ಬಿಟ್ಟಿದೆ. ಇಲ್ಲಿ ಅತಿಕ್ರಮಣದಾರರಿಗೂ ಜಾಗ ಇದೆ, ಹಾಗೆ ಅಕ್ರಮವಾಗಿ ಮನೆ ಕಟ್ಕೊಂಡವರಿಗೂ ಇಲ್ಲಿ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತವೆ. ಅಂದ್ರೆ ಸರ್ಕಾರದ ಜಾಗವನ್ನ ಕಳ್ಳತನ ಮಾಡಿ ಅಲ್ಲೊಂದು ಮನೆಯನ್ನ ಕಟ್ಟಿ ಸರ್ಕಾರ ಹೋಗಿ ಅದನ್ನ ಕೆಡವಿದ್ರೆ ಮತ್ತೆ ಸರ್ಕಾರವೇ ಬೇರೆ ಜಾಗದಲ್ಲಿ ಮನೆಯನ್ನ ಕಟ್ಟಿಸಿ ಕೊಡ್ಬೇಕಂತೆ. ಇದಕ್ಕೆ ತಾಜಾ ಉದಾಹರಣೆ ಕೋಗಿಲು ಕೇಸು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಅಲ್ಲಿ ಸರ್ಕಾರದೇ ಜಾಗವನ್ನ ಅಕ್ರಮವಾಗಿ ಬಳಸಿಕೊಂಡು ಮನೆಯನ್ನ ಕಟ್ಟಿದ್ರ ಗೌರ್ಮೆಂಟ್ ನೋಡ್ತು, ಇದು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಅಂತ ಗೊತ್ತಾಯ್ತು. ಹಾಗಾಗಿ ಏನ್ ಮಾಡ್ತು, ಅಲ್ಲಿ ಬುಲ್ಡೋಸರ್ನ ನುಗ್ಗಿಸ್ತು. ಅದನ್ನ ನೋಡ್ತಾ ಇದ್ದಂಗೆ ನಮ್ಮ ಈ ಎರಡನೇ ಹೈಕಮಾಂಡ್ ಅಂತ ಕರಿಬಹುದು ಅವರಿಗೆ, ಈ ಪಿಣರಾಯಿ ವಿಜಯನ್ ಅವ್ರಿಗೆ ಕೇರಳದ CM ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಈ ಬುಲ್ಡೋಸರ್ ಸಂಸ್ಕೃತಿ ಬಗ್ಗೆ ಅವ್ರು ಮಾತಾಡ್ತಾರೆ. ಅದನ್ನ ನೋಡ್ತಾ ಇದ್ದಂಗೆ ಸಿದ್ದರಾಮಯ್ಯನವರ ಎದೆಯಲ್ಲಿ ಅವಲಕ್ಕಿ ಕುಡ್ದಂಗ ಆಗೋಯ್ತು. ಅಯ್ಯಯ್ಯೋ, ಈ ವಿಜಯನ್ ಟ್ವೀಟ್ ಏನೆಲ್ಲ ಸಮಸ್ಯೆ ಆಗ್ಬಿಡುತ್ತೆ ಅಂತ. ಅಕ್ರಮಗಾರರಿಗೆ ಮನೆ ಕಟ್ಟಿಕೊಡುವ ಭರವಸೆಯನ್ನ ಆನ್ ಸ್ಪಾಟ್ ಕೊಡಲಾಯ್ತು. ಅರ್ಜಿಗಳನ್ನು ಕೂಡ ತಗೊಳ್ಳೋಕೆ ಆ ಮಿಂಚಿನ ವೇಗದಲ್ಲಿ ಎಲ್ಲಾ ಕಾರ್ಯಾಚರಣೆ ಶುರುವಾಯ್ತು. ಸರ್ಕಾರದಿಂದನೇ ಮನೆ ಬಂದಿರೋದಕ್ಕೆ ಈಗ ಅವರು ಅಫಿಷಿಯಲ್ ಆಗಿ ಕರ್ನಾಟಕದ ನಿವಾಸಿಗಳಾಗ್ತಾರೆ. ಅಂದ್ರೆ ಈಗ ಅವರಿಗೊಂದು ವೋಟರ್ ಲಿಸ್ಟ್ ಬರುತ್ತೆ, ಅವರು ಮತದಾನಕ್ಕೆ ಅರ್ಹರಾಗ್ತಾರೆ. ಅವರಿಗೆ ಇಷ್ಟ ಬಂದ ಪಕ್ಷಕ್ಕೆ ಅಭ್ಯರ್ಥಿಗೆ ವೋಟ್ ಒತ್ತುವ ಪವರ್ ಈಗ ಅವರಿಗೆ ಬರುತ್ತೆ. ಇದೆಲ್ಲವನ್ನ ನೋಡಿ ಸಹಿಸ್ಕೋಬೇಕಾ? ಎಲ್ಲಿಂದಲೋ ಬಂದವರು, ಅಕ್ರಮವಾಗಿ ಇರುವವರು ಈಗ ನಮ್ಮ ರಾಜ್ಯದ ರಾಜಕೀಯದಲ್ಲಿ ಅಂದ್ರೆ ಮತದಾನದಲ್ಲಿ ಅವರ ಪಾತ್ರ ದೊಡ್ಡದಿದೆ ಅಂದಾಗ ಏನೇನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನ ಆಲೋಚನೆ ಮಾಡ್ಬೇಕಾಗತ್ತೆ. SIR ಇನ್ನು ದೊಡ್ಡದಾಗಿ ಕರ್ನಾಟಕದಲ್ಲಿ ಗೌಜಿಯನ್ನ ಶುರು ಮಾಡಿಲ್ಲ, ಆದ್ರೆ ಶುರು ಮಾಡಲ್ವಾ? ಖಂಡಿತವಾಗಿಯೂ ಮಾಡುತ್ತೆ. ಯಾಕೆಂದ್ರೆ ಇಲ್ಲಿ ನಮ್ಮದೇ ಕರ್ನಾಟಕದಲ್ಲಿ ಲೆಕ್ಕಕ್ಕೆ ಸಿಗದಾದಷ್ಟು ಬಾಂಗ್ಲಾದ ರೋಹಿಂಗ್ಯಾಗಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಮಾಹಿತಿ ಬಗ್ಗೆ ಗೃಹ ಇಲಾಖೆಗೂ ಗೊತ್ತಿದೆ, ಸರ್ಕಾರಕ್ಕೂ ಸ್ಪಷ್ಟವಾದ ಅರಿವಿದೆ. ಆದ್ರೆ ಈ SIR ಬಂದ್ಬಿಟ್ರೆ ಅವರಿಗೆಲ್ಲ ಏನ್ ಸಮಸ್ಯೆ ಆಗುತ್ತೆ? ವೋಟ್ ಹಾಕಕ್ಕಾಗಲ್ಲ, ಹಾಗೆ ಬೆರಳಿಗೊಂದು ನೀಲಿ ಇಂಕು ಬೀಳಲ್ಲ. ಅದು ಬಿದ್ದಿಲ್ಲ ಅಂದ್ರೆ ಸಮಸ್ಯೆ ಆಗದ್ ಯಾರಿಗೆ? ಅವರ ಓಲೈಕೆಯನ್ನ ಮಾಡಿಕೊಂಡು ಬರ್ತಾ ಇರೋ ಪಕ್ಷಗಳಿಗಾಗುತ್ತೆ. ಈಗ ಕೋಗಿಲು ಕೇಸ್ ಕೂಡ ಹಾಗೆ ಆಗಿದೆ. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರಿದ್ರು. ಅದನ್ನ ಮನ್ಸಿಗೆ ತಗೊಂಡ ನಮ್ಮ ರಾಜ್ಯ ಸರ್ಕಾರ ಇಡೀ ತಂಡೋಪತಂಡವಾಗಿ ಕೋಗಿಲು ಗ್ರಾಮಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದೇನು, ಅಯ್ಯೋಯ್ಯೋ, ಭರವಸೆ ಕೊಟ್ಟಿದ್ದೇನು, ಅಯ್ಯೋಯ್ಯೋ, ಆಶ್ವಾಸನೆ ನೀಡಿದ್ದೇನು, ಅಯ್ಯೋಯ್ಯೋ. ಸೊ ಅವರ ಒಂದು ವೋಟ್ ಬ್ಯಾಂಕ್ಗೆ ಸಮಸ್ಯೆ ಆಗಬಾರ್ದು ಅಂತ ಈಗ ಅವರಿಗೆ ಹೊಸ ಮನೆಯನ್ನು ಕೂಡ ಅಲಾಟ್ ಮಾಡಲಾಗಿದೆ. ಇದೆಲ್ಲ ನೋಡಿದ್ಮೇಲೆ ಅನ್ಸಲ್ವಾ SIR ಅನ್ನೋದು ತೀವ್ರ ಪರಿಷ್ಕರಣಾ ಪಟ್ಟಿ ಚುನಾವಣಾ ಆಯೋಗದಿಂದ ನಮ್ಮ ಕರ್ನಾಟಕದಲ್ಲೂ ಆಗಬೇಕು. ಹಾಗೆ ಇಲ್ಲಿ ಅರ್ಹರಿಗೆ ಮಾತ್ರ ಮತದಾನದ ಪವರ್ ಬರಬೇಕು. ಒಂದು ರಾಜ್ಯದ ಸಮಸ್ಯೆಗಳು ಆ ರಾಜ್ಯದಲ್ಲಿ ಇರುವವರಿಗೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಅವರು ಸಾಧಕ ಬಾಧಕ ಎಲ್ಲವನ್ನ ಯೋಚಿಸಿಕೊಂಡು ಯಾರು ಯೋಗ್ಯ, ಯಾರು ಸೂಕ್ತ, ಯಾರು ಅಯೋಗ್ಯ, ಯಾರು ಬೇಡ ಎಲ್ಲವನ್ನ ಅಲ್ಲಿಯ ಜನ ಅರ್ಥ ಮಾಡ್ಕೊಂಡಿರ್ತಾರೆ. ಅಕ್ರಮವಾಗಿ ಬಂದವರಿಗೆ ಇಲ್ಲಿ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ, ಯಾರು ನಮ್ಮ ಹಿಂದಿದೀವಿ ಅಂತ ಅಭಯವನ್ನ ನೀಡ್ತಾರೋ ಅವರಿಗೆ ವೋಟ್ ಹಾಕೋಣ ಅನ್ಸುತ್ತೆ. ಆದ್ರೆ ಆ ಅಭಯವನ್ನ ಕೊಟ್ಟವರು ಮುಂದೆ ರಾಜ್ಯವನ್ನ ಹೇಗೆ ಮಾಡ್ತಾರೆ, ಹೇಗೆ ಎಕ್ಕುಡ್ಸಿ ಹೋಗ್ತಾರೆ ಅನ್ನೋದು ಇಲ್ಲಿಯ ಅಸಲಿ ಪ್ರಜೆಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ತೀವ್ರ ಪರಿಷ್ಕರಣಾ ಪಟ್ಟಿ ಕರ್ನಾಟಕದಲ್ಲಿ SIR ಬರಲೇಬೇಕು ಅನ್ನೋದು ಎಲ್ಲರ ಆಶಯವಾಗಿದೆ. ನೀವೇನ್ ಹೇಳ್ತೀರಾ? ಜೈ ಶ್ರೀರಾಮ್.